ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು. ಇವತ್ತು ನಾನು ಹಾಕಿರುವಂಥ ಕ್ರೋಶಾ ಡಿಸೈನ್ಸು ಈ ಥರ ಇತ್ತು. ಫ್ಲವರ್ ಪೆಟಲ್ ಥರ ತುಂಬ ಚೆನ್ನಾಗಿತ್ತು. ಇದು ನಾನು ಹಾಕಿರೋದು. ನಮ್ಮ ಚಾರ್ಜು ಯಾವ ರೇಟಿಗೆ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನು ನೋಡಿ ನಾವು ಚಾರ್ಜ್ ಮಾಡಬೇಕು. ಇದು ಬಂದು ರಿಂಗ್ ಸ್ಕ್ವೇರ್ ಬಿಡ್ಸ್. ಇದು ತುಂಬ ಚೆನ್ನಾಗಿ ಬರ್ತೈತೆ ಡಿಸೈನು. ಇದು ಕೂಡ ನಾನೇ ಹಾಕಿರೋದು. ಈ ಎಲ್ಲ ಡಿಸೈನ್ಸು ನಾನೇ ಹಾಕಿರೋದು. ಸ್ಯಾರಿ ಕ್ರೋಶಾ ಕುಚ್ಚು ಡಿಸೈನ್ಸು ಮತ್ತು ಬೇಬಿ ಕುಚ್ಚು ಡಿಸೈನ್ಸು ನೋಡಬೇಕಂದ್ರೆ ನನ್ನ ಚಾನಲಲ್ಲಿ ಎಲ್ಲರೂ ಹೋಗಿ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ. ನಾನು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇದೇ ಕೆಲಸ ಮನೇಲಿ ವರ್ಕ್ ಮಾಡೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀಸನ್ ಸಿಕ್ಕಿದವಾಗ ಕೆಲಸ ಅಂತೂ ತುಂಬ ಚೆನ್ನಾಗಿ ಮಾಡ್ಕೋಬೇಕು. ಸೀಸನ್ ಇಲ್ದಿದ್ದಾಗ ಆರಾಮಾಗಿರ್ಬೇಕಷ್ಟೇ. ಇದು ಬೇಬಿ ಕುಚ್ಚು. ಇದು ಬ್ರೈಡಲ್ ಆಗಿತ್ತು, ಐಸ್ ಟೈಪ್ ಥರ. ಇದರಲ್ಲಿ ಫುಲ್ಲು ಮೇಲೆಗಡೆನೂ ನಾವು ಬೀಡ್ಸ್ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಅವರು ಯಾವ ಥರ ಚಾರ್ಜಸ್ ಮಾಡ್ತಾರೆ, ಎಷ್ಟು ಟೈಮ್ ಹಿಡಿಯುತ್ತೆ ಅದ್ರ ನೋಡ್ಕೊಂಡು ನಾನು ರೇಟು ಹೇಳ್ತೀನಿ. ಇದು ಚೆನ್ನಾಗಿತ್ತು. ಇದು ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ಸು. ರಿಂಗ್ ಬೀಡ್ಸು, ಬಾಲ್ ಬೀಡ್ಸು ಮತ್ತು ರೌಂಡ್ ಬೀಡ್ಸು 2M ಬೀಡ್ಸ್ ಹಾಕಿ ಮಾಡಿರುವಂಥ ಕ್ರೋಶಾ ಡಿಸೈನ್ಸ್. ಇದು ಎಲ್ಲ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಗ್ರೀನ್ ಕಲರು ಪಿಂಕ್ ಕಲರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದ್ದು. ಡ್ರಮ್ಸ್ ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ನನ್ನ ಮನೆಯಲ್ಲಿ ಫ್ರೀ ಟೈಮಲ್ಲಿ ಈ ಕೆಲಸ ಮಾಡ್ತೀನಿ. ಫ್ರೀ ಟೈಮಲ್ಲೆಲ್ಲ ಯಾವಾಗಲೂ ಇದೇ ಕೆಲಸನೇ ಮಾಡ್ತೀನಿ. ಒಂದು 2-3 ಶಾಪ್ಸು ಹಿಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಯಾವ ಅಂಗಡಿದು ಬರ್ತೈತೆ ಆ ಅಂಗಡಿದು ನಾನು ಕೆಲಸ ಮಾಡ್ತಾಯಿರ್ತೀನಿ. ಮನೆ ಕೆಲಸ ಮುಗಿಸಿ ಮಕ್ಕಳು ನೋಡ್ಕೊಂಡು ಈ ಕೆಲಸ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಸಿಂಗಲ್ ಪೇರೆಂಟಾಗಿ ಒಬ್ಬೊಬ್ಬರೇ ದುಡಿಯೋದ್ರಿಂದ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಮನೆಯಲ್ಲೇ ಮಕ್ಕಳು ನೋಡ್ಕೊಂಡು ಕೆಲಸ ಮಾಡೋ ಅಂಥದ್ದು ಇದೊಂದೇ ಅಂತ ಆಯ್ಕೆ ಮಾಡಿಕೊಂಡು ಈ ಕೆಲಸ ಮಾಡ್ತಾಯಿದ್ದೀನಿ. ಇದು ಬೇಬಿ ಕುಚ್ಚು 3 ಬೀಡ್ ಕಲರ್ಸು, ಒಂದೊಂದು ಬೀಡ್ಸು ಒಂದು ಕುಚ್ಚು ಹಾಕಿ 3 ಕಲರ್ಸು, 4 ಕಲರ್ಸು, 5 ಕಲರ್ಸು ಈ ಥರ ಆ್ಯಡ್ ಮಾಡ್ಕೊಂಡು ಒಂದೊಂದು ಕುಚ್ಚು ಹಾಕಿ ಈ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಈ ಥರ ಮಾಡಿದ್ದೀನಿ. ಇದು ಕ್ರೋಶಾ ಹಾಕ್ಕೊಂಡು ಬೇಬಿ ಕುಚ್ಚು ಹಾಕೋದು, ಬೀಡ್ಸ್ ಒಂದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ. ಈ ಥರ ಒಂದು ಕಲರಲ್ಲಿ 3 ಕುಚ್ಚು ಕಟ್ಕೊತೀನಿ, ಇಲ್ಲ 4 ಕುಚ್ಚು ಕಟ್ಕೊತೀನಿ. ತುಂಬ ಚೆನ್ನಾಗಿತ್ತು. ಇದು ಲೀಫ್ ಡಿಸೈನು ಮತ್ತು ಬಾಲ್ ಬೀಡ್ಸ್ ಹಾಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿತ್ತು. ಇವೆಲ್ಲ ನಾವು ಟೈಮಿಂಗ್ಸು ಅದಕ್ಕೆ ಆಗೋವಂಥ ಕಾಸ್ಟ್ಯೂಮ್ಸ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಆಮೇಲೆ ಮೆಟೀರಿಯಲ್ ಎಷ್ಟು ಬೇಕಂತ ನೋಡ್ಕೊಂಡು ಆಮೇಲೆ ನಾನು ರೇಟ್ ಫಿಕ್ಸ್ ಮಾಡ್ಕೋಬೇಕು. ಇದು ಬಂದು ಬೇಬಿ ಕುಚ್ಚು. ಇದು ಫುಲ್ ಸ್ಯಾರಿಗೆ ಇದು 2 ಇಂಚು 1.5 ಇಂಚು ಬರ್ತೈತೆ ಬೀಡ್ಸು. ಇದು ಒಂದು ಸೀರೆಗೆ 4 ಥ್ರೆಡ್ಡು, 2 ಕಲರು 4 ಥ್ರೆಡ್ ಯೂಸ್ ಆಗುತ್ತೆ 100%. ಇದು ಹಾಗಾಗಿ ನೀವು ಅದ್ರದ್ದು ಬೀಡ್ಸು ಮತ್ತು ಥ್ರೆಡ್ಸು ಅದಕ್ಕೆ ಐಟಮ್ಸ್ ಏನೇನು ಬೇಕೋ ಅದು ನೋಡ್ಕೊಂಡು ರೇಟ್ ಫಿಕ್ಸ್ ಮಾಡ್ಕೊಬೇಕು. ಒಂದು ತಿಂಗಳಂತೂ ನನಗೆ ತುಂಬ ಕೆಲಸನೇ ಇರಲಿಲ್ಲ. 1.5 ತಿಂಗಳಾಗಿತ್ತು. ಇತ್ತೀಚೆಗೆ ಸ್ಯಾರಿ ಬರ್ತಾಯಿದೆ. ಒಂದಷ್ಟು ಕ್ರೋಶಾ ಡಿಸೈನ್ಸು ಮತ್ತು ಬೇಬಿ ಕುಚ್ಚು ಹಾಕಿ ಮನೆಯಲ್ಲೇ ಅರ್ನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಕೂಡ ಸಿಂಪಲ್ ಡಿಸೈನು ಕ್ರೋಶಾದು. ಹೇಳ್ತಾ ಇರ್ಬೋದು, ಎಲ್ಲರೂ ಹೇಳ್ತಾರೆ ಮನೆಯಲ್ಲೇ ಕೂತ್ಕೊಂಡೇನೋ ಒಂದು ಕೆಲಸ ಆಯ್ಕೆ ಮಾಡ್ಕೋಬೋದು ಅಂತ. ಬಟ್ ಹೇಳೋದು ಈಸಿ, ಆದರೆ ಮಾಡೋದೇ ಕಷ್ಟ. ಯಾಕಂದರೆ ಮನೆ ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಕ್ಳಿಗೆ ಏನೇನು ಬೇಕೋ ಅವ್ರಿಗೆ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಸ್ಯಾರೀಸು ಕ್ರೋಶಾ ಡಿಸೈನ್ ತುಂಬ ಚೆನ್ನಾಗಿ ಬರ್ತೈತೆ. ಹೆಣ್ಮಕ್ಳ ಜೀವನ ಹೆಂಗಂದ್ರೆ ಈ ಕಡೆ ಮನೇನೂ ಬಿಡೋಕ್ಕಾಗಲ್ಲ, ಮಕ್ಕಳನ್ನೂ ಬಿಡೋಕ್ಕಾಗಲ್ಲ, ಮತ್ತು ಕೆಲಸನೂ ಮಾಡಬೇಕಂತ ಆಸೆ ಇರ್ತದೆ. ಆ ಟೈಮಲ್ಲಿ ಈ ಕೆಲಸ ಆಯ್ಕೆ ಮಾಡ್ಕೊಂಡು ನಾನು ಮಾಡ್ತಾ ಇರೋಂಥ ಕೆಲಸ ಇದು. ಮನೆಯಲ್ಲೇ ಇಷ್ಟೊಂದು ಸೀರೆ ಬಂದಿತ್ತು. 1 ವಾರ ಫುಲ್ ಕೆಲಸ ಇತ್ತು ನನಗೆ. ಇದು ಬಂದು ಕ್ರೋಶೆಟ್ಟು ತುಂಬ ಚೆನ್ನಾಗಿತ್ತು. ಬ್ರೈಡಲ್ ಡಿಸೈನ್ ಆಗಿ ಸ್ಲ್ಯಾಟಿಂಗ್ ಡಿಸೈನು, ರೌಂಡ್ ಬೀಡ್ಸು ಮತ್ತು ನೋಡಿ ಈ ಥರ ಲೀಫ್ ಡಿಸೈನ್ಸು. ಇದೇ ಥರ ಡಿಸೈನ್ಸ್ ನೋಡ್ಕೊಂಡು ನೀವು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ನಾನು ಒಂದೊಂದು ಥರ ಬೀಡ್ಸು, ಒಂದೊಂದು ಥರ ಡಿಸೈನ್ಸ್ ಹಾಕಿದ್ದೀನಿ. ಅವ್ರು ಹೇಳೋ ಡಿಸೈನ್ಸು ನಾನು ಹಾಕಿ ಕೊಟ್ಟಿದ್ದೀನಿ ಅಷ್ಟೇ. ಕೆಲವೊಬ್ಬೊಬ್ಬರು ಅಂಗಡಿಗಳವರು ನೀವೇ ಯಾವ ಥರ ನೋಡ್ಕೊಂಡು ಹಾಕ್ರಿ ಅಂತಾರೆ. ಕೆಲವರು ಅವ್ರು ಹೇಳ್ತಾರೆ ಇದೇ ಡಿಸೈನ್ ಬೇಕು ಅಂತ. ಅವ್ರು ಹೇಳ್ದಂಗೆ ಮಾಡ್ತೀನಿ ನಾನು. ಇದು ತುಂಬ ಚೆನ್ನಾಗಿ ಬಂತು. ಪಿಕೋ ಡಿಸೈನ್ ಇದು.
ಬೀಡ್ಸ್ ಹಾಕಿ ಆ್ಯಡ್ ಮಾಡ್ಕೊಂಡು ಮಾಡಿರೋದು. ಚೆನ್ನಾಗಿ ಬಂತು. ಇದೆಲ್ಲ ಬೇಬಿ ಕುಚ್ಚು. ಎಲ್ಲ ಸೀರೆ ವೈಟ್ ಕಲರು ಗೋಲ್ಡು ಮಿಕ್ಸ್ ಇತ್ತು. ಇವೆಲ್ಲ ಒಂದೇ ಥರನೇ ಇತ್ತು. ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ ಥರ ಕ್ರೋಶೋ ಡಿಸೈನ್ಸ್ ಹಾಕ್ತೀನಿ ಅಂತ ನೋಡ್ಕೊಂಡು ಮಾಡ್ತೀನಿ. ಫುಲ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಕ್ರೋಶೋ ಯಾವ ಥರ ಹಾಕೋದು ಮತ್ತು ಬೇಬಿ ಕುಚ್ಚು ಯಾವ ಥರ ಹಾಕೋದು ಅಂತ ನನ್ನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ನೋಡಿ ಮನೆಯಲ್ಲೇ ಹೌಸ್ ವೈಫ್ ಆಗಿರೋ ಅಂಥವ್ರು ಟ್ರೈ ಮಾಡಿ. ಆಮೇಲೆ ನಿಮ್ಮ ಸ್ಯಾರಿಗಳಿಗೆ ಹಾಕ್ಕೊಂಡು ಫಸ್ಟು ಟ್ರೈ ಮಾಡಿ. ನೆಕ್ಸ್ಟು ಯಾವುದಾದ್ರು ಅಂಗಡಿಗವ್ರಿಗೆ ಮತ್ತು ಅಕ್ಕಪಕ್ಕದ ಮನೆಯವ್ರಿಗೆ ಹಾಕಿ ಕೊಟ್ಟು ಟ್ರೈ ಮಾಡಿ. ಆಮೇಲೆ ಗೊತ್ತಾಗುತ್ತೆ ನೀವು ಹಾಕ್ಬೋದಾ ಇಲ್ಲ ಶಾಪ್ಸ್ಗೆ ಅಂತ. ನಾನೊಂದು 2-3 ಬುಟೆಕ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ಯಾರೀಸ್ ಕೊಡ್ತಾರೆ, ಹಾಕ್ಕೊತೀನಿ. ಇದೇ ಥರ ನೀವು ಕೂಡ ಮಾಡ್ಕೋಬೋದು, ಮನೆಯಲ್ಲೇ ಅದನ್ನ ಮಾಡ್ಕೋಬೋದು. ತುಂಬ ಇಷ್ಟಪಟ್ಟು ಮಾಡ್ತೀನಿ ನಾನು ಈ ಕೆಲಸ. ಅಂಗಡಿ ಇಟ್ಕೊತೀರಿ, ಬಟ್ ಅವ್ರು ಕೇಳೋ ಟೈಮ್ಗೆ ನಾವು ಕೊಡಬೇಕು. ಅವ್ರು ಹೇಳೋ ಟೈಮ್ಗೆ ನಾವು ಸ್ಯಾರಿ ಕೊಟ್ಟಿಲ್ಲ ಅಂದರೆ ಮತ್ತೆ ನಮಗೆ ಸ್ಯಾರಿ ಕೊಡೋಲ್ಲ. ಅದೊಂದು ಭಯ ಇರ್ತೈತೆ ನಮಗೆ. ಕೇಳೋ ಟೈಮ್ ಕರೆಕ್ಟಾಗಿ ಪಕ್ಕ ಮಾಡಿಕೊಡ್ತೀನಿ ನಾನು ಸ್ಯಾರೀಸ್ ಮಾತ್ರ. ನಿಮಗೂ ಈ ಡಿಸೈನ್ಸಲ್ಲಿ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮಾಡಿ. ಹಂಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿಲ್ಲ ಅಂದರೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಡಿಸೈನ್ಸ್ ಇದೆ ಅಂತ ಎಲ್ಲ ಥರ ಡಿಸೈನ್ಸು ಹಾಕಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಹೋಗಿ ಚೆಕ್ ಮಾಡಿ ನೋಡಿ, ಕ್ರೋಶೋ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದಷ್ಟು ಡಿಸೈನ್ಸ್ ಇದೆ, ನೀವು ಕೂಡ ಕಾಪಿ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಈ ಡಿಸೈನ್ಸ್ ಎಲ್ಲ ಒಂದೊಂದು ಒಂದೊಂದು ಥರ ಡಿಸೈನ್ಸು, ಒಂದೊಂದು ಥರ ಬೀಡ್ಸ್ ಹಾಕಿದ್ದೀನಿ. ಕೆಲವೊಂದಷ್ಟು ಬೀಡ್ಸು ನಾವು ಇಷ್ಟಪಡ್ತೀರಿ, ಕೆಲವೊಂದಷ್ಟು ಬೀಡ್ಸು ಅವರೇ ಹೇಳ್ತಾರೆ ಈ ಥರ ಬೀಡ್ಸು ಆ್ಯಡ್ ಮಾಡಿ ಅಂತ. ಹೊಸ ಹೊಸ ಡಿಸೈನ್ಸು ಬೀಡ್ಸ್ ಬರ್ತಾಯಿದ್ರೆ ನಮಗೂ ಖುಷಿ ಆಗ್ತದೆ. ಥರ ಥರ ಸ್ಯಾರಿ ಕುಚ್ಚು ಹಾಕ್ಬೋದು ಅಂತ ಹೇಳಿ. ಸ್ಟಾರ್ ಬೀಡ್ಸ್ ಆಗಿರ್ಬೋದು, ರಿಂಗ್ ಬೀಡ್ಸ್ ಆಗಿರ್ಬೋದು, ಬಾಲ್ ಬೀಡ್ಸ್ ಆಗಿರ್ಬೋದು, ಮತ್ತು ಈ ಥರ ರೌಂಡ್ ಬೀಡ್ಸ್ ಆಗಿರ್ಬೋದು, ಫ್ಲವರ್ ಬೀಡ್ಸು, ಲೀಫ್ ಬೀಡ್ಸು, ಎಲ್ಲ ಥರ ಬೀಡ್ಸ್ಗಳ ಡಿಸೈನ್ಸು ನನ್ನ ಚಾನಲಲ್ಲಿದೆ. ಹೋಗಿ ಒಂದ್ಸರಿ ಚೆಕ್ ಮಾಡಿ ಡಿಸೈನ್ಸು. ನೀವು ಕೂಡ ಈ ಥರ ಡಿಸೈನ್ಸು ಟ್ರೈ ಮಾಡಿ. ಸ್ಟಾರ್ ಬೀಡ್ಸ್ ಹಾಕಿ ಸಣ್ಣ ಸಣ್ಣದು ಲೀಫ್ ಡಿಸೈನ್ಸ್ ಹಾಕಿ ಈ ಥರ ಮಾಡಿದ್ದೀನಿ. ಒಂಥರ ಸಖತ್ತಾಗೈತೆ ಇದು ಡಿಸೈನ್ಸು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.